ಸಿರಿಗನ್ನಡವೇ ನನ್ನ ಉಸಿರಾಗಿರಲಿ, ಸ್ವರ್ಗಲೋಕವೇ ಕೊಟ್ಟರೂ ಬೇಕಾಗಿಲ್ಲ, ಕನ್ನಡ ಮರೆತೆಂದು ಬದುಕುವುದಿಲ್ಲ. ಹೇಗಿದೆ ಸರ್? ಪಿಕ್ಚರ್ ಹೇಗಿದೆ? ಚೆನ್ನಾಗಿದೆ ಸರ್, ಚೆನ್ನಾಗಿದೆ. ಫಿಲಮ್ ಚೆನ್ನಾಗಿದೆ. ಮೂವಿ ಬಗ್ಗೆ ಹೇಳ್ಬೇಕಾದ್ರೆ ಯಶ್ ಆ್ಯಕ್ಟಿಂಗ್ ಮಾತ್ರ ತುಂಬಾ ಚೆನ್ನಾಗಿದೆ. ಕ್ಲೈಮ್ಯಾಕ್ಸ್ ತುಂಬ ಚೆನ್ನಾಗಿದೆ. ಕ್ಲೈಮ್ಯಾಕ್ಸ್ ಪಾರ್ಟ್ ಚೆನ್ನಾಗಿದೆ. ಸ್ವಲ್ಪ ಫಸ್ಟ್ ಆಫ್ ಸ್ವಲ್ಪ ಬೋರಿಂಗ್ ಅನ್ಸಿದ್ರೆ ಕ್ಲೈಮ್ಯಾಕ್ಸ್ ಪಾರ್ಟ್ ಚೆನ್ನಾಗಿದೆ. ಫಿಲಮ್ ನೋಡ್ಬೋದು, ಚೆನ್ನಾಗಿದೆ. ಸ್ಟೋರಿ ಎಂಟಲ್ಲಿ ಸೂಪರ್ ಇದೆ. ಅಂದರೆ ಮೂವಿ ಎಲ್ಲ ಫಸ್ಟಲ್ಲಿ ನೋಡೋದೇ ಬೇರೆ, ಆಮೇಲೆ ಲಾಸ್ಟಲ್ಲಿ ನೋಡೋದೇ ಬೇರೆ. ಸೊ ಇಟ್ಸ್ ಟೋಟಲಿ ಥ್ರಿಲ್ಲಿಂಗ್ ಮೂವಿ. ಸೊ ಐ ಥಿಂಕ್ ಯು ಶುಡ್ ವಾಚ್. ಮತ್ತು ನಡೆಯುತ್ತೆ ಮೂವಿ ಪಕ್ಕ. ಹಾಂ, ಮತ್ತು ಬೆಳಗ್ಗೆ ಎಲ್ಲ ಬಂದಿದ್ವಿ, ಒಳ್ಳೆ ಸೆಲೆಬ್ರೇಷನ್ ಎಲ್ಲ ಮಾಡ್ತಾಯಿದ್ರು. ಸೊ ನಮ್ಮ ಎಲ್ಲ ಕನ್ನಡಿಗರಿಗೆ ಒಳ್ಳೆ ಹೆಮ್ಮೆ. ಬಿಕಾಸ್ ಈಸ್ ರೂಲಿಂಗ್ ಆಲ್ ಓವರ್ ದ ಇಂಡಿಯಾ. ಇವನ್ ಯು ಕ್ಯಾನ್ ಸಿ ಔಟ್ ಆಫ್ ಇಂಡಿಯಾ ಆಸ್ ವೆಲ್. ತುಂಬ ಒಳ್ಳೆಯದಾಗಿ ಇಟ್ಸ್ ಪ್ರೌಡ್ ಫಾರ್ ಅಸ್. 4 ವರ್ಷ 12 ತಿಂಗಳು 12 ದಿನ ಇಟ್ಸ್ ಪಿಕ್ಚರ್. ಡೈಲಾಗ್ಗಳು ಒಂದೇ ಇಲ್ಲ, 2ನೇ ಸಲ ಇನ್ನೊಮ್ಮೆ ನೋಡ್ಬೇಕಂತ ಇದ್ದೀವಿ ನಾವು. ಇದ್ರೆ ಅದಕ್ಕೆ ಆಯುಧ ಮಾಡ್ಕೊಂಡ್ರೆ ಎಂತ ಒಂದೇ ಒಂದು ಹೇಳಬೇಕು, ಬಾಲಿವುಡ್ ಯಾವತ್ತೂ ಎಷ್ಟು ಹಿಂಗೆ ನೋಡಿರ್ಲಿಲ್ಲ. ಒಳ್ಳೆ ಅಪ್ಪ ಅಪ್ಪ ಎಲ್ಲರೂ ಎಕ್ಸೈಟ್ಮೆಂಟು ತಡ್ಕೊಳಕ್ಕಾಗ್ತಿಲ್ಲ. ತುಂಬ ಸಕ್ಕತ್ತಾಗಿದೆ ಫಿಲಮ್. ಯಾರು ಬೇರೆಯವ್ರು ಬೇರೆ ಇಂಡಸ್ಟ್ರಿಯಿಂದ ಬಂದ್ಬಿಟ್ಟು ಕೇಳ್ತಾರೆ ಕನ್ನಡ ಸಿನಿಮಾ ಸಜೆಸ್ಟ್ ಮಾಡಿ, ಬಟ್ ಕನ್ನಡದಲ್ಲಿ ಹಾಲಿವುಡ್ ಫಿಲಮ್ ಒಂದೈತೆ, ಅದನ್ನು ಸಜೆಸ್ಟ್ ಮಾಡ್ತಾರೆ. ನೆಕ್ಸ್ಟು ಹಾಕಿ ಸರ್ ಹೆಂಗಿದ್ರೆ ನಮ್ಮ ಕನ್ನಡ ಇಂಡಸ್ಟ್ರಿನ ಒಂದು ಲೆವೆಲ್ ನಡೆಸ್ತಿದ್ದಾರೆ, ಹಂಗೆ ಅದು ಉಳಿಸ್ಕೊಂಡು ಹೋಗ್ತಾರೆ. ಈ ಕನ್ನಡಿಗರು ಫಿಲಮಲ್ಲಿ ಒಂದು ಡೈಲಾಗ್ ಇದೆ, ಪ್ರತಿ ಆಯ್ಕೆಗೂ ಒಂದು ಬೆಲೆ ತರಬೇಕಾಗುತ್ತೆ ಅಂತ. ಹಂಗೆ ಪ್ರತಿ ಕನ್ನಡಿಗರು ಬಂದ್ಬಿಟ್ಟು ಬೆಲೆ ಕೊಟ್ಟು ಟಿಕೆಟ್ ತೊಗೊಂಡು ಕನ್ನಡ ಫಿಲಮಲ್ಲಿ ಮೆರೆಸ್ತಾರೆ. ಹಂಗಾಗುತ್ತೆ ಮುಂದೆ ಫುಲ್ಲು ಥಿಯೇಟ್ರ್ ಮುಂದೆ ಯಾವಾಗಲೂ ರಶ್ಶೆ. ಯಾಕಂದ್ರೆ ರಾಕಿಂಗ್ ಸ್ಟಾರ್ ಎಷ್ಟು ಎಂಟ್ರಿ ಕೊಟ್ಟಿರೋದು ಸರ್. ಒಂದು ಡೈಲಾಗ್ ಸಿನಿಮಾ ಪ್ರತಿಯೊಬ್ಬರು ಒಂದು ಥಿಯೇಟ್ರ್ ಮುಂದೆ ಅನುಭವಿಸ್ಬೇಕು ಫಿಲಮ್ನ. ಯಾಕಂದ್ರೆ ರಾಕಿಂಗ್ ಸ್ಟಾರ್ ಎಷ್ಟು ಎಲ್ಲರೂ ತಲೆ ಎತ್ಕೊಂಡು ಮೆರೆಸೋ ಥರ ಕೆಲಸ ಮಾಡಿದ್ದಾರೆ. ಪ್ರತಿಯೊಬ್ಬರು ಥಿಯೇಟ್ರ್ ಮುಂದೆ ಬರಬೇಕು, ತಲೆ ಎತ್ಕೊಂಡು ಮೆರಿಬೇಕು. ಕನ್ನಡ ಸಿನಿಮಾ ಸತ್ಯವಿದು ಕನ್ನಡ ನಾಡಲಿ ಹುಟ್ಟಲು ಪುಣ್ಯವು ಬೇಕು, ದೇವರ ದಯೆಯಿಂದಲಿ ಈ ಭಾಗ್ಯವು ದೊರೆತರೆ ಸಾಕು.